ಪುರುಷರಿಗೆ ಚಳಿಗಾಲದಲ್ಲೇ ಏಕೆ ಜಾಸ್ತಿ ಸಂಭೋಗ ಮಾಡಬೇಕು ಎಂದು ಅನಿಸುತ್ತದೆ? ಇದಕ್ಕೆ ಕಾರಣ ಏನು? ಪುರುಷರಿಗೆ ಚಳಿಗಾಲದಲ್ಲಿ ಏಕೆ ಜಾಸ್ತಿ ಸಂಭೋಗ ಮಾಡಬೇಕು ಅನಿಸುತ್ತದೆ? ಇದಕ್ಕೆ ಕಾರಣ ಏನು? ಬನ್ನಿ ಇಂದಿನ ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ. ಚಳಿಗಾಲ ಬಂದರೆ ಸಾಕು, ಪುರುಷರಲ್ಲಿ ಸಂಭೋಗ ಮಾಡುವ ಚಟ ಕಾಡುತ್ತದೆ. ಅವರು ಅದನ್ನು ಕಂಟ್ರೋಲ್ ಮಾಡಲು ಫೇಲ್ ಆಗುತ್ತಾರೆ. ಹೌದು, ಕೆಲವೊಮ್ಮೆ ಪ್ರತಿದಿನ ಸಂಭೋಗ ಮಾಡಲು ಬಯಸುತ್ತಾರೆ. ಪತ್ನಿ ಅಥವಾ ಗರ್ಲ್ ಫ್ರೆಂಡ್ ತಡೆದರೂ ಅವರು ಅವಳನ್ನು ಒತ್ತಾಯ ಮಾಡಲು ಪ್ರಾರಂಭಿಸುತ್ತಾರೆ. ಅವಳು ಎಷ್ಟೇ ತಡೆದರೂ ಅವಳ ಜೊತೆ ರೊಮ್ಯಾಂಟಿಕ್ ಆಗಿ ಬಿಡುತ್ತಾರೆ. ಅವಳ ಹತ್ತಿರ ಬರುವುದು, ಅವಳ ಮೈ ಮುಟ್ಟುವುದು, ಪ್ರೀತಿಯಿಂದ ಮಾತಾಡಿಸುವುದು, ಕೆನ್ನೆ ಮೇಲೆ ಮುತ್ತು ಕೊಡುವುದು, ಸೊಂಟವನ್ನು ಟಚ್ ಮಾಡುವುದು ಇತ್ಯಾದಿ ಇವೆಲ್ಲ ಅವಳನ್ನು ಸೆಳೆಯುವಂತಹ ಟ್ರಿಕ್ಸ್ಗಳು. ಕೆಲವೊಬ್ಬರು ಅವಳಿಗೆ ಇಷ್ಟವಿಲ್ಲದಿದ್ದರೂ ಒತ್ತಾಯ ಮಾಡಿ ಮಾಡುತ್ತಾರೆ. ನೀವೆಲ್ಲ ಅಂದುಕೊಳ್ಳಬಹುದು, ಈ ಗಂಡಸರ ಜಾತಿನೇ ಹೀಗಂತ. ಆದರೆ ನೋಡಿ ಸ್ನೇಹಿತರೆ, ಮದುವೆಯಾದ ಹೊಸದರಲ್ಲಿ ದಂಪತಿಗಳ ನಡುವೆ ಕಂಡುಬರುವ ನಿಕಟತೆ ನಂತರ ಕ್ರಮೇಣ ಕಡಿಮೆಯಾಗಲು ಪ್ರಾರಂಭವಾಗುತ್ತದೆ. ಕೆಲಸದ ಹೊರೆ, ವೇಗದ ಜೀವನ, ಮಕ್ಕಳನ್ನು ಬೆಳೆಸುವುದು ಇತ್ಯಾದಿ ಅನೇಕ ಕಾರಣಗಳಿಂದ ದಂಪತಿಗಳ ನಡುವೆ ಸಂಬಂಧ ಕಡಿಮೆಯಾಗುತ್ತಾ ಬರುತ್ತದೆ. ಆದರೆ ಚಳಿಗಾಲ ಶುರುವಾದರೆ ಪುರುಷ ಮತ್ತು ಮಹಿಳೆಗೆ ಪ್ರಣಯದ ಆಸೆಗಳು ಮತ್ತೆ ಚಿಗುರತೊಡಗುತ್ತವೆ. ಇದಲ್ಲದೆ ಈ ಸೀಸನ್ನಲ್ಲಿ ಇತರ ದಿನಗಳಿಗಿಂತ ದಂಪತಿಗಳು ಹೆಚ್ಚು ಸಮಯವನ್ನು ಆನಂದಿಸಲು ಸಾಧ್ಯವಾಗುತ್ತದೆ. ವೈಜ್ಞಾನಿಕವಾಗಿ ಇದರ ಹಿಂದಿನ ಕಾರಣಗಳೇನು ಎಂಬುದನ್ನು ನಾವಿಂದು ತಿಳಿಯೋಣ. ಹಾರ್ಮೋನುಗಳ ಬದಲಾವಣೆಗಳು ಚಳಿಗಾಲದಲ್ಲಿ ಹಗಲು ಕಡಿಮೆ ಇರುತ್ತವೆ ಮತ್ತು ರಾತ್ರಿಗಳು ಹೆಚ್ಚಾಗಿರುತ್ತದೆ. ಇದರಿಂದ ನಿದ್ರೆ ಹೆಚ್ಚುತ್ತದೆ. ಚಳಿಯ ಕಾರಣ ನಾವು ಹೊದಿಕೆಯನ್ನು ಹೆಚ್ಚು ಹೊತ್ತು ಸುತ್ತಿಕೊಂಡು ಮಲಗಿರುತ್ತೇವೆ. ಸಾಧ್ಯತೆಗಳೆಂದರೆ ಚಳಿಗಾಲದಲ್ಲಿ ನಾವು ಹೆಚ್ಚಾಗಿ ಹೊರಗೆ ಹೋಗುವುದಿಲ್ಲ, ಬದಲಿಗೆ ಜಾಸ್ತಿ ಮನೆಯಲ್ಲಿ ನಾವು ಸಮಯ ಕಳೆಯುತ್ತೇವೆ. ಅದರಲ್ಲಿಯೂ ಬೆಡ್ರೂಮ್ ಅಲ್ಲಿ ಹೆಚ್ಚು ಹೊತ್ತು ಇರುತ್ತೇವೆ. ಇದು ನಮ್ಮ ಆಲೋಚನೆಯನ್ನು ಉತ್ತೇಜಿಸುತ್ತದೆ ಮತ್ತು ದೈಹಿಕ ಅನ್ಯೋನ್ಯತೆಯನ್ನು ಉಂಟು ಮಾಡುತ್ತದೆ. ಕಾಮೋತ್ತೇಜಕ ಆಹಾರಗಳು, ಹೌದು, ಮಸಾಲೆಯುಕ್ತ ಆಹಾರಗಳು ನಿಮ್ಮ ರಕ್ತದ ಹರಿವು ಮತ್ತು ದೇಹದ ಉಪ್ಪನ್ನು ಹೆಚ್ಚಿಸುತ್ತದೆ. ಇದು ಮೆದುಳಿನ ನರಗಳನ್ನು ಉತ್ತೇಜಿಸುತ್ತದೆ. ಡಾರ್ಕ್ ಚಾಕೊಲೇಟ್ ತಿನ್ನುವುದರಿಂದ ಮೆದುಳಿನಲ್ಲಿರುವ ನರಪೇಕ್ಷಕಗಳನ್ನು ಉತ್ತೇಜಿಸುತ್ತದೆ. ದಾಳಿಂಬೆ ಹಣ್ಣನ್ನು ತಿಂದರೆ ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಆರೋಗ್ಯಕರವಾಗಿರುತ್ತದೆ. ಇದು ಲೈಂಗಿಕ ಬಯಕೆ ಮತ್ತು ತೃಪ್ತಿಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ. ಇಷ್ಟೇ ಅಲ್ಲದೆ ಲೈಂಗಿಕ ಬಯಕೆಗೆ ಕಾರಣವಾದ ಟೆಸ್ಟೋಸ್ಟೆರಾನ್ ಹಾರ್ಮೋನುಗಳು ಚಳಿಗಾಲದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಆಗುತ್ತವೆ. ಈ ಹಾರ್ಮೋನುಗಳ ಹೆಚ್ಚಳವು ಲೈಂಗಿಕ ಬಯಕೆ ಮತ್ತು ಶಕ್ತಿಯನ್ನು ಹೆಚ್ಚಿಸುತ್ತದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತ ಮರೆಯಬೇಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.